ಕಾಶಿಯಲ್ಲಿ ವಿಶ್ವನಾಥ. ಈ ದಕ್ಷಿಣ ಭಾರತದಲ್ಲಿ ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧವಾಗಿರುವಂತಹ ರಾಮೇಶ್ವರಂ, ರಾಮನಾಥೇಶ್ವರ ಈ ಎರಡೂ ಮಾತ್ರ ತುಂಬಾ ಹಿಂದೂಗಳಿಗೆ ಪವಿತ್ರವಾದಂಥ ಸ್ಥಳಗಳಾಗಿರುತ್ತೆ. ಈ ರಾಮೇಶ್ವರಂ ದೇವಾಲಯ ನಮ್ಮ ತಮಿಳುನಾಡಿನಲ್ಲಿ ಲೊಕೇಟ್ ಆಗಿದೆ ಅಂತ ತುಂಬ ಜನಕ್ಕೆ ಗೊತ್ತಿದೆ, ಹೌದಲ್ವಾ? ಈ ಒಂದು ಪ್ರಸಿದ್ಧ ದೇವಾಲಯದಲ್ಲಿ ಒಂದು ಸ್ಕ್ಯಾಮ್ ನಡೀತಿದೆ ಅಂದರೆ ನೀವು ನಂಬ್ತೀರಾ? ಹೌದು, ನಂಬಲೇಬೇಕು. ಇಲ್ಲಿ ನೋಡಿ, 25 ರೂಪಾಯಿ ಕೊಟ್ಟು ಕಾಮನ್ ಆಗಿ ಟಿಕೆಟ್ ತೊಗೊಂಡು ಎಂಟ್ರಿ ಆದರೆ ದೇವಾಲಯದ ಆವರಣದಲ್ಲೇ 22 ಬಾವಿಯಿಂದ ನಿಮಗೆ ತೀರ್ಥ ಪ್ರೋಕ್ಷಣೆ ಮಾಡ್ತಾರೆ. ಆದರೆ ಅಲ್ಲಿ ನೀವು ಗಮನಿಸಿ ಹೋದಾಗ 25 ರೂಪಾಯಿ ಕೊಟ್ಟು ಕಾಮನ್ ಪೀಪಲ್ಲಾಗಿ ನೀವು ಹೋದರೆ ಅಂತಂದರೆ ತೀರ್ಥ ಪ್ರೋಕ್ಷಣೆ ನಿಮಗೆ ಸ್ವಲ್ಪ ಸಿಗುತ್ತೆ. ಅದೇ ಒಬ್ಬ ವ್ಯಕ್ತಿನ ನೇಮಿಸ್ಕೊಂಡು ಅವನಿಗೆ ಅಂಥೇಳಿ 1,000 ಅವರಿಗೆ ಕೊಟ್ಟರೆ ಅಂತಂದರೆ ನಿಮಗೆ ಸ್ಪೆಷಲ್ ಕೇರ್ ತೊಗೊಂಡು ಅಲ್ಲಿ ಕಾಣಿಸಿದೆ ನೋಡಿ, ಮುಂದೆಗಡೆ ತೋರಿಸ್ತೀನಿ. ಆ ಒಂದು ಬಕೆಟಲ್ಲಿ ಏನಿದೆ ಕಂಪ್ಲೀಟ್ ನೀರನ್ನ ತೆಗೆದುಬಿಟ್ಟು, ಅದೇ ತೀರ್ಥ ಅಂತ ಏನು ಹೇಳ್ತೀವಿ, ಆ ಒಂದು ಪರ್ಟಿಕ್ಯುಲರ್ ಬಾವಿಯಿಂದ ಎಲ್ಲ 22 ಬಾವಿಯಿಂದನೂ ಒಂದು ಕಂಪ್ಲೀಟ್ ಬಕೆಟ್ ನೀರನ್ನು ಅವ್ರು ನಮ್ಮ ತಲೆ ಮೇಲೆ ಹಾಕ್ತಾರೆ. ಸೊ ಇದು ಸ್ಕ್ಯಾಮ್ ಅಲ್ದಿರ ಇನ್ನೇನು, ಈಗಿನ ದೇವಾಲಯಗಳ ಪರಿಸ್ಥಿತಿ ಇದು. ಇವಾಗ ಎಲ್ಲಿದ್ದೀವಿ ಗೊತ್ತಾ? ನಮ್ಮ ಭಾರತದ ತುತ್ತ ತುದಿಯ ಒಂದು ದಕ್ಷಿಣ ಭಾರತದ ತುತ್ತ ತುದಿಯ ಸಾರಿಗೆ ಮಾರ್ಗ ರಾಮಸೇತು, ದಕ್ಷಿಣ ಕೋಡಿ. ತುಂಬ ಚೆನ್ನಾಗಿದೆ, ತುಂಬಾ ರಶ್ ಇದೆ. ರಾಮಸೇತು ಶ್ರೀರಾಮಚಂದ್ರ, ಹನುಮಾನ್, ಸೀತಾದೇವಿ, ರಾವಣ ಈ ಎಲ್ಲರ ಇರುವಿಕೆ, ಅಲ್ಲಿನ ಚಟುವಟಿಕೆ, ಆ ಒಂದು ಬಿಂಬಿಸಲ್ಪಡುವಂತಹ ಒಂದು ಪ್ರದೇಶ ಇನ್ನೂ ಇದೆ. ನಮಗೆ ಕಾಣಲು ಸಿಗಪಡುವಂತಹ ಕೆಲವೊಂದು ದೃಶ್ಯಗಳನ್ನು ಇಲ್ಲಿ ನೋಡಬಹುದು, ಆ ಒಂದು ಕುರುಹುಗಳನ್ನು ನೋಡಬಹುದು. ಅದೇ ರಾಮೇಶ್ವರಂ. ಇಲ್ಲಿ ನೋಡಿ, ಧನುಷ್ಕೋಡಿ ಮತ್ತು ರಾಮೇಶ್ವರಂ ಫಸ್ಟು ಹೇಗಿತ್ತು, ಇವಾಗ ಯಾವ ಥರ ಆಗಿದೆ ಅಲ್ಲಿನ ಪರಿಸ್ಥಿತಿ ಅಂತಂದರೆ, 1964ಕ್ಕಿಂತ ಮುಂಚೆ ಈ ಥರ ಅಲ್ಲಿ ಒಂದು ಚಿಕ್ಕ ಹಳ್ಳಿ ಇತ್ತು, ಅಲ್ಲಿ ರೈಲ್ವೆ ಸ್ಟೇಷನ್ ಕೂಡ ಇತ್ತು. ಆದರೆ 1964ರಲ್ಲಿ ಬಂದಿರುವಂತಹ ಒಂದು ಸೈಕ್ಲೋನ್ ಏನಿದೆ, ಆ ಒಂದು ಇಡೀ ಹಳ್ಳಿಯನ್ನೇ ತುಂಬಾ ಡೆಸ್ಟ್ರಾಯ್ ಮಾಡಿ ಅಲ್ಲಿ ಇವಾಗ ಏನಂದರೆ ಏನೂ ಇಲ್ಲ. ರಾವಣನ ವಧೆಯಾದ ಮೇಲೆ ಶ್ರೀರಾಮನು ವಿಭೀಷಣನಿಗೆ ಪಟ್ಟಾಭಿಷೇಕ ಈ ಪ್ರದೇಶದಲ್ಲಿ ಮಾಡಿರುತ್ತಾನೆ. ಲಂಕಾ ರಾಜನಾಗಿ ಅವನಿಗೆ ಪಟ್ಟಾಭಿಷೇಕ ಮಾಡಾದ್ಮೇಲೆ ಅಯೋಧ್ಯೆಗೆ ಸೀತಾಮಾತೆಯನ್ನು ಕರ್ಕೊಂಡು ಹಿಂದಿರುಗ್ತಾನೆ. ವಿಭೀಷಣನ ಪಟ್ಟಾಭಿಷೇಕ ಆಗಿರುವಂತಹ ಒಂದು ಸ್ಥಳವನ್ನು ನೋಡಿಕೊಂಡು ನಾವು ಹೊರಟಿದ್ದು ಧನುಷ್ಕೋಡಿ. ಸಾರಿಗೆ ಮಾರ್ಗ, ದಕ್ಷಿಣ ತುತ್ತ ತುದಿಯ ಸಾರಿಗೆ ಮಾರ್ಗ ಏನಿದೆ ಅಲ್ಲಿಗೆ ಎಂಡ್ ಆಗುತ್ತೆ. ಈ ಒಂದು ಸ್ಥಳದಲ್ಲಿ ನೀವು ಶ್ರೀರಾಮನ ಪಾದವನ್ನು ನೋಡಬಹುದು. ಅದ್ಭುತವಾದಂತಹ ಸ್ಥಳ ಅಂತಲೇ ಹೇಳ್ಬೋದು. ಜೀವನದಲ್ಲಿ ಒಮ್ಮೆಯಾದರೂ ಈ ರಾಮೇಶ್ವರಂ, ಧನುಷ್ಕೋಡಿಗೆ ನೀವು ಭೇಟಿ ಕೊಡಲೇಬೇಕು. ಯಾಕಂದರೆ ಇದು ನಮ್ಮ ದಕ್ಷಿಣ ಭಾರತದ ತುತ್ತ ತುದಿಯ ಸಾರಿಗೆ ಮಾರ್ಗ ಅಂತಲೇ ಹೇಳ್ಬೋದು. ಈ ಕಡೆ ನಿಮಗೆ ಬಂಗಾಳ ಕೊಲ್ಲಿ ಸಿಗುತ್ತೆ, ಈ ಕಡೆ ನಿಮಗೆ ಹಿಂದೂ ಮಹಾಸಾಗರ ಸಿಗುತ್ತೆ. ಆ ಮಧ್ಯದಲ್ಲಿ ಈ ಒಂದು ರಸ್ತೆ ಮಾರ್ಗ ಕೊನೆಗೊಳ್ಳುವ ಒಂದು ಮನಮೋಹಕ ದೃಶ್ಯ ತುಂಬಾ ಚೆನ್ನಾಗಿರುತ್ತೆ.
ನಮ್ಮ ಭಾರತದ ಹೆಮ್ಮೆಯ ಒಬ್ಬ ವಿಜ್ಞಾನಿ ಹಾಗೂ ನಮ್ಮ ರಾಷ್ಟ್ರಪತಿಯಾಗಿ ಆಡಳಿತ ನಡೆಸಿರುವಂತಹ ಅಬ್ದುಲ್ ಕಲಾಂಜಿ ಅವರ ಮನೆಗೆ ನಾವು ಇವತ್ತು ಭೇಟಿ ಕೊಟ್ವಿ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ತುಂಬಾ ಬುಕ್ಸ್ ಕಲೆಕ್ಷನ್ಸ್ ಇದೆ. ಅವರಿಗೆ ಬಂದಿರುವಂತಹ ಅವಾರ್ಡ್ಸು ಅದೇನೇನಿದೆಯೋ ಎಲ್ಲನೂ ಇಲ್ಲಿ ಅವರ ಮ್ಯೂಸಿಯಂ ಅಂತಲೇ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಈ ಯೂನಿಫಾರ್ಮ್ ನೋಡಿ, ಅವರು ಬಳಸಿರುವಂತಹ ಒಂದು ಯೂನಿಫಾರ್ಮ್ ಇದು ನೋಡಿ, ನಮ್ಮ ಹೆಮ್ಮೆಯ ಒಂದು ಪ್ರಶಸ್ತಿ ಅಂತಲೇ ಹೇಳ್ಬೋದು. ಭಾರತ ರತ್ನ, ಪದ್ಮವಿಭೂಷಣ, ಪದ್ಮಭೂಷಣ ಈ ಎಲ್ಲ ಒಂದು ಪ್ರಶಸ್ತಿಗೆ ಅವರು ಭಾಜನರಾಗಿದ್ದರು. ಅಲ್ಲಿಂದ ನಾವು ಬಂದಿದ್ದೆ ತೇಲುವ ಕಲ್ಲಿನ ಒಂದು ದೇವಸ್ಥಾನ. ತೇಲುವ ಕಲ್ಲು ಅಂದರೆ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಇಲ್ಲಿ ನೋಡಿ ಇದೆ, ಆ ಒಂದು ಲಂಕೆಗೂ ಆಮೇಲೆ ಭಾರತಕ್ಕೂ ನಿರ್ಮಾಣ ಮಾಡಿರುವಂತಹ ಒಂದು ಸೇತುವೆಯಲ್ಲಿ ಅಲ್ಲಿ ಬಳಸ್ಕೊಂಡಿರುವಂತಹ ಈ ಕಲ್ಲುಗಳು ಇವು ತೇಲ್ತಾ ಇದ್ವು. ಅದರಿಂದನೇ ಅವರು ಸೇತುವೆ ಮಾಡಿಬಿಟ್ಟು ಲಂಕೆಗೆ ಅವರು ತಲುಪೋದಕ್ಕೆ ಸಹಾಯ ಆಯಿತು. ಇದು ನೋಡಿ ಲಕ್ಷ್ಮಣ ತೀರ್ಥ ಅಂದ್ಬಿಟ್ಟು, ಲಕ್ಷ್ಮಣ ತೀರ್ಥ, ರಾಮತೀರ್ಥ ಇದೆಲ್ಲ ನಿಮಗಲ್ಲಿ ಕಾಣಸಿಗುತ್ತೆ. ನಮ್ಮ ದಕ್ಷಿಣ ಭಾರತದ ಒಂದು ಹೆಮ್ಮೆಯ ಬ್ರಿಡ್ಜ್ ಅಂತಲೇ ಹೇಳ್ಬೋದು. ಇದರ ಹೆಸರು ಪಂಬನ್ ಬ್ರಿಡ್ಜ್ ಅಂದ್ಬಿಟ್ಟು ತುಂಬ ಉದ್ದವಾದ ಒಂದು ಬ್ರಿಡ್ಜನ್ನು ಕಟ್ಟಿದ್ದಾರೆ. ಅಲ್ಲಿ ನೋಡ್ತಾ ಇರ್ಬೋದು, ಅದು ಒಂದು ರೈಲ್ವೆ ಸೇತುವೆ ಆಗಿರುತ್ತೆ. ಅಲ್ಲಿ ಮಧ್ಯದಲ್ಲಿ ಏನಾದರೂ ಬೋಟ್ ಹೋಗಬೇಕಂದ್ರೆ ಅದು ಓಪನ್ ಆಗುತ್ತೆ, ಆಮೇಲೆ ಕ್ಲೋಸ್ ಆಗುತ್ತೆ. ಅದು ರೈಲ್ವೆ ಟ್ರ್ಯಾಕ್ ಆಗಿರುತ್ತೆ. ಈ ಕಡೆ ನಿಮಗೆ ಹಳೇದು ಬರುತ್ತೆ, ಆ ಕಡೆದು ಹೊಸದಾಗಿ ನಿರ್ಮಾಣ ಮಾಡಿರುವಂತಹ ಒಂದು ರೈಲ್ವೆ ಟ್ರ್ಯಾಕ್ ಆಗಿರುತ್ತೆ. ಅತಿ ಉದ್ದನೆಯ ರೈಲ್ವೆ ಟ್ರ್ಯಾಕ್ ಇದು ಪಂಬನ್ ಬ್ರಿಡ್ಜ್ ಅಂತ. ಇಲ್ಲಿಂದ ನಾವು ಭೇಟಿ ಕೊಟ್ಟಿದ್ದೆ ಇನ್ನೊಂದು ಪುಣ್ಯಕ್ಷೇತ್ರಕ್ಕೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸುತ್ತ ನಮಗೆ ಸಮುದ್ರ ಇದೆ, ಆದರೆ ಆ ಒಂದು ಬಾವಿಯಲ್ಲಿ ನಿಮಗೆ ಸಿಹಿಯಾದ ನೀರು ಸಿಗುತ್ತೆ. ಇದು ಇತಿಹಾಸ ಏನು ಅಂತಂದರೆ, ಸೀತಾಮಾತೆಗೆ ಬಾಯಾರಿಕೆ ಆದಾಗ ಶ್ರೀರಾಮ ಬಿಲ್ಲಿನಿಂದ ಅಲ್ಲಿ ನೀರೇನೋ ಬರೆಸ್ತಾನಂತೆ. ಆವಾಗ ನಮಗೆ ಅಲ್ಲಿ ಕುಡಿಲಿಕ್ಕೆ ಯೋಗ್ಯವಾದಂತಹ ನೀರಲ್ಲಿ ಸಿಗುತ್ತೆ. ಈ ಒಂದು ಪ್ರದೇಶದಲ್ಲಿ ಈ ಒಂದು ಬಾವಿಯಲ್ಲಿ ಸಿಗುವಂತಹ ನೀರು ತುಂಬಾ ಸ್ವೀಟ್ ಆಗಿರುತ್ತೆ. ಬಟ್ ಸುತ್ತ ಎಲ್ಲ ನಿಮಗೇನು ಸಮುದ್ರ ಇರುತ್ತೆ. ಅದೇ ಒಂದು ಲಾಜಿಕ್ಕು, ಅದೇ ಒಂದು ಸತ್ಯ ಇಲ್ಲಿ ನಮ್ಮ ಹಿಂದೂ ಪುರಾಣದಲ್ಲಿ ಉಲ್ಲೇಖ ಆಗಿರುತ್ತೆ. ಅದು ನೀವು ಕಣ್ಣಾರೆ ನೋಡಲೂ ಕೂಡ ಬಹುದು. ಇಲ್ಲಿ ಅದನ್ನು ಮುಗಿಸ್ಕೊಂಡು ನಾವು ಬಂದಿದ್ದೆ ರಾಮನಾಥೇಶ್ವರ ದೇವಸ್ಥಾನಕ್ಕೆ. ಶ್ರೀ ರಾಮನಾಥೇಶ್ವರ ದೇವಾಲಯ, ಅದು ನಮಗೆ ಫಸ್ಟೇ ಹೇಳಿರೋ ಪ್ರಕಾರ ಆ ಒಂದು ದೇವಾಲಯದ ಆವರಣದಲ್ಲಿ 22 ಬಾವಿಗಳಿಂದ ತೀರ್ಥ ಪ್ರೋಕ್ಷಣೆ ಮಾಡ್ತಾರೆ. ಅಲ್ಲಿ ನಿಮಗೆ ಸರ್ಟನ್ ಡ್ರೆಸ್ಸಸ್ ಎಲ್ಲ ಕೋಡೆಲ್ಲ ಇರುತ್ತೆ. ಅದನ್ನು ಹಾಕ್ಕೊಂಡು ಹೋಗಿ ಎಲ್ಲ ಒಂದು ಬಾವಿಯಿಂದನೂ ನೀರು ಪ್ರೋಕ್ಷಣೆ ಮಾಡಿಸ್ಕೊಂಡು ಅಲ್ಲಿ ನಿಮಗೆ ಬಟ್ಟೆ ಚೇಂಜ್ ಮಾಡಲಿಕ್ಕೂ ಕೂಡ ಜಾಗ ಇರುತ್ತೆ. ಅಲ್ಲೋಗಿ ಮತ್ತೆ ನೀವು ಹೊಸ ಬಟ್ಟೆಗಳನ್ನ ಹಾಕ್ಕೊಂಡು ಆಮೇಲೆ ದೇವರ ದರ್ಶನಕ್ಕೆ ಹೋಗಬೇಕು.
ಇಲ್ಲಿ ನೀವು ನಮ್ಮ ಹಿಂದೂ ದೇವಾಲಯಗಳ ವೈಭೋಗವನ್ನು ನೋಡ್ಬೋದು. ನೋಡಿ ಒಳಗಡೆ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಚೆನ್ನಾಗಿದೆ ಅಂತೇಳಿ. ಒಂದೊಂದು ಪಿಲ್ಲರು ಕೂಡ ಒಂದೊಂದು ರೀತಿ ಎಷ್ಟು ಚೆಂದ ಅವರು ಕೆತ್ತಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿದೆ. ಇದು ಒಂದು, ಆಮೇಲೆ ಮಧುರೈ ಮೀನಾಕ್ಷಿ ದೇವಸ್ಥಾನ, ಇದೆಲ್ಲ ನಮ್ಮ ದಕ್ಷಿಣ ಭಾರತದಲ್ಲಿ ಒಂದು ಹಿಂದೂ ವೈಭೋಗವನ್ನು ಎತ್ತಿಡಿಯುವಂತಹ ದೇವಾಲಯಗಳಾಗಿರುತ್ತವೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ತುಂಬಾ ದೇವಾಲಯಗಳಿವೆ. ಅವು ಕೂಡ ತುಂಬ ಚೆಂದ ಇನ್ಫ್ರಾಸ್ಟ್ರಕ್ಚರ್ ಇದೆ. ಆ ಒಂದು ಕೆತ್ತನೆ ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಲಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಧನ್ಯವಾದಗಳು.